ಬಸನಗೌಡರಿಗೆ ಹೇಳಲಿಕ್ಕೆ ಬಯಸ್ತೇವೆ, ಇನ್ನು ಮೇಲೆ ನೀವು ನಾಲಿಗೆ ಹರಿಬಿಡೋದನ್ನು ನಿಲ್ಲಿಸಿ. ಇಲ್ಲದೆ ಹೋದರೆ ನೀವು ಯಾವ ಭಾಷೆಯಲ್ಲಿ ಮಾತಾಡ್ತೀರಿ ಅದೇ ಭಾಷೆಯಲ್ಲಿ ನಾವು ಉತ್ತರ ಕೊಡ್ತೇವೆ. ಯಡಿಯೂರಪ್ಪಾಜಿಯವ್ರ ಬಗ್ಗೆ, ವಿಜಯೇಂದ್ರಜಿಯವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥದ್ದನ್ನು ನಿಲ್ಲಿಸದೆ ಹೋದರೆ ನೀವು ಯಾವ ಭಾಷೆಯಲ್ಲಿ ಮಾತಾಡ್ತೀರಿ ಅದೇ ಭಾಷೆಯಲ್ಲಿ ನಾವು ಕೂಡ ಉತ್ತರ ಕೊಡಬೇಕಾಗ್ತದೆ. ಇಲ್ಲಿವರೆಗೆ ನಾವು ಯಾರೂ ಮಾತಾಡಿಲ್ಲ. ಕಾರಣ ಏನಂದರೆ ಅವರು ಬಿ ಜೆ ಪಿಯಲ್ಲಿ ಇದ್ದರು, ಅದಕ್ಕೋಸ್ಕರ ನಾವು ಯಾರೂ ಮಾತಾಡಲಿಲ್ಲ, ಮೌನವಾಗಿದ್ವಿ. ಇವತ್ತು ಭಾರತೀಯ ಜನತಾ ಪಕ್ಷದಿಂದ ನೀವು ಹೊರಗೆ ಹೋಗಿದ್ದೀರಿ. ಇನ್ಮೇಲೆ ನಮ್ಮ ನಾಯಕರ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಬೇಕು. ನೀವೇನು ವಿಜಯೇಂದ್ರ ಮಹಾಭ್ರಷ್ಟ ಅಂತ ಹೇಳ್ತಿರಲ್ಲ, ನೀವು ಎಷ್ಟು ಮಹಾಭ್ರಷ್ಟ ಅನ್ನೋದನ್ನು ಕೊಡಬೇಕಾಗ್ತದೆ. ನಾವು ನೀವೇನೇನು ಮಾಡ್ತಿದ್ದೀರಿ ಅಂತಲೂ ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಇವತ್ತಿನಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ, ಹೊಸ ವರ್ಷ ಪ್ರಾರಂಭ ಆಗಿದೆ. ಮಾಧ್ಯಮದ ಸ್ನೇಹಿತರಲ್ಲೂ ವಿನಂತಿ ಮಾಡ್ತೇನೆ, ದಯಮಾಡಿ ಈ ನಕಲಿ ಹುಲಿ ಮುಂದೆ ನೀವು ಕ್ಯಾಮ್ರಾ ಹಿಡಿಯೋದನ್ನು ನಿಲ್ಲಿಸಬೇಕು. ಒರಿಜಿನಲ್ ಹುಲಿ ಏನು ಅಂತ ಗೊತ್ತಾಗ್ತದೆ. ಗ್ರೌಂಡ್ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಹೊರಗೆ ಹೋಗಿದೆಯಲ್ಲ, ಒರಿಜಿನಲ್ ಹುಲಿ ತೋರಿಸಲಿ. ಅಲ್ಲಿ 1 ಲಕ್ಷ ಜನ ಸೇರಿಸಲಿ ನೋಡೋಣ. ಉತ್ತರ ಕರ್ನಾಟಕದ ಯಾವ್ದಾರು ಒಂದು ಜಿಲ್ಲೆಯಲ್ಲಿ 1 ಲಕ್ಷ ತೋರಿಸಲಿ, ಜನರು ಸೇರಿಸಲಿ, ಗ್ರೌಂಡಲ್ಲಿ ಬರಲಿ, ಹೋರಾಟ ಮಾಡಲಿ, ಅವಾಗ ಗೊತ್ತಾಗ್ತದೆ. ಅದು ಬಿಟ್ಬಿಟ್ಟು ಕ್ಯಾಮ್ರಾದ ಮುಂದೆ ಬಂದ್ಕೊಂಡ್ಬಿಟ್ಟು ನಾನು ಹುಲಿ, ನಾನೇ ಮುಂದಿನ ಮುಖ್ಯಮಂತ್ರಿ. ಅದೇ ಗೌರವಯುತವಾಗಿ ವಾಪಸ್ ಬರ್ತೀನಿ, ಬರ್ತಾರೆ ನನ್ನ ಈ ರೀತಿ ಮಾತುಗಳನ್ನೆಲ್ಲ ಹೇಳ್ತಿದಾರಲ್ಲ ಯತ್ನಾಳ್, ಅಷ್ಟು ಆತ್ಮವಿಶ್ವಾಸ ಇದೆ ಅವರಲ್ಲಿ. ಮಹಾಭಾರತದಲ್ಲಿ ಶಿಶುಪಾಲನ ಕತೆ ಕೇಳಿದಿರ್ತಾನೆ. ಕರ್ನಾಟಕದ ರಾಜಕಾರಣದ ಒಬ್ಬ ಶಿಶುಪಾಲ. ಅವರು ಬಾಯಿ ಎತ್ತಿದರೆ ಅವಾಚ್ಯ ಶಬ್ದಗಳೇ ಬರೋದು. ಹಿರಿಯರ ಬಗ್ಗೆ ಅವಾಚ್ಯ ಶಬ್ದಗಳೇ ಮಾತಾಡೋದು. ಅಂಥ ವ್ಯಕ್ತಿ ಮತ್ತೆ ವಾಪಸ್ಸು ಪಕ್ಷಕ್ಕೆ ತಗೊಳ್ತಾರೆ. ನೀವೇ ಯೋಚನೆ ಮಾಡಿ. ಯಾವ ಪಕ್ಷದಲ್ಲೂ ಕೂಡ ಈ ರೀತಿ ಮಾತಾಡ್ತಕ್ಕಂಥ ನೋಡಿದ್ದೀರಾ ನೀವು? ಆ ಪಕ್ಷ ಕಟ್ಟಿದಂಥ ನಾಯಕರುಗಳ ಬಗ್ಗೆ ಮಾತಾಡೋದು, ರಾಜ್ಯದ ಅಧ್ಯಕ್ಷರ ಬಗ್ಗೆ ಮಾತಾಡೋದು, ವರಿಷ್ಠರ ಬಗ್ಗೆ ಮಾತಾಡೋದು. ಯಾರ ಬಗ್ಗೆ ಮಾತಾಡಿಲ್ಲ ಹೇಳಿ ನೋಡಮ್ಮ? ವಾಜಪೇಯಿಯವ್ರ ಬಗ್ಗೆ ಮಾತಾಡಿಲ್ವಾ? ಮೋದಿಜಿಯವ್ರ ಬಗ್ಗೆ ಮಾತಾಡಿಲ್ವಾ? ಪ್ರಹ್ಲಾದ್ ಜೋಶಿಯವ್ರ ಬಗ್ಗೆ ಮಾತಾಡಲಿಲ್ವಾ? ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿಲ್ವಾ? ಸದಾನಂದ ಗೌಡ್ರ ಬಗ್ಗೆ ಮಾತಾಡಿಲ್ವಾ? ಯಾರ ಬಗ್ಗೆ ಮಾತಾಡಿಲ್ರಿ? ಅವ್ರು ಮಾತಾಡದೇ ಇರುವಂಥ, ಟೀಕೆ ಮಾಡದೇ ಇರುವಂಥ ವ್ಯಕ್ತಿಗಳು ಇಲ್ಲ. ಆದರೂ ಕೂಡ ಯಡಿಯೂರಪ್ಪಾಜಿಯವ್ರನ್ನ ನಾವು ಮೆಚ್ಚಬೇಕು. ಇಷ್ಟೆಲ್ಲ ಮಾತಾಡಿದರು, ಇಲ್ಲಪ್ಪ ಬಸನಗೌಡರು ನಮ್ಮವರು ಅಂಥೇಳಿ ಅವ್ರನ್ನ ವಾಪಸ್ಸು ತಪ್ಪು ಮಾಡಿದಾಗೆಲ್ಲ ಕ್ಷಮೆ ಮಾಡಿ ಮತ್ತೆ ಅವ್ರನ್ನ ಕರ್ಕೊಂಡು ಬಂದು ಮತ್ತೆ ಅವ್ರಿಗೆ ಏನೋ ಟಿಕೆಟ್ ಕೊಟ್ಟು MLA ಮಾಡಿ ಇಷ್ಟೆಲ್ಲ ಮಾಡಿದರೂ ಕೂಡ ಈ ಇಳಿವಯಸ್ಸಿನಿರ್ತಕ್ಕಂಥ ಯಡಿಯೂರಪ್ಪಾಜಿಯವ್ರ ಬಗ್ಗೆ ಆಡಬಾರದ ಮಾತುಗಳನ್ನು ಆಡಿರ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಕ್ಷದ ಯಾವ ಕಾರ್ಯಕರ್ತನೂ ಕೂಡ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ.